ಚಾಮುಂಡಿ ಬೆಟ್ಟಕ್ಕೆ ಸಿಎಂ ಸಿದ್ದರಾಮಯ್ಯನವರು ಈಗಷ್ಟೇ ಆಗಮಿಸಿದ್ರು. ಇನ್ನು ಸ್ವಲ್ಪ ಹೊತ್ತರಲ್ಲೇ ದಸರಾ ಉದ್ಘಾಟನೆಯ ಕಾರ್ಯಕ್ರಮ ಜರುಗುತ್ತೆ. ಸಿಎಂ ಸಿದ್ದರಾಮಯ್ಯನವರಿಗೆ ಸಚಿವ ಎಚ್ ಸಿ ಮಹದೇವಪ್ಪನವರು, ಕೆ ವೆಂಕಟೇಶ್ ಸೇರಿದಂತೆ ಹಲವು ನಾಯಕರು ಸಾಥ್ ಕೊಟ್ಟಿದ್ದಾರೆ. ಸಿದ್ದರಾಮಯ್ಯನವರಿಗೆ ದೇಗುಲ ಆಡಳಿತ ಮಂಡಳಿಯಿಂದ ಅದ್ದೂರಿ ಸ್ವಾಗತ ಸಿಕ್ತು. ಚಾಮುಂಡಿ ದರ್ಶನವನ್ನ ಈಗ ಸಿದ್ದರಾಮಯ್ಯನವರು ಪಡ್ಕೊಳ್ತಾ ಇದ್ದಾರೆ. ಈಗಷ್ಟೇ ಹೇಳಿದ್ನಲ್ಲ, ವಿಶೇಷ ಬಸ್ನಲ್ಲಿ ಬಂದ ನಂತರ ಅವರನ್ನ ಚಾಮುಂಡಿ ಬೆಟ್ಟದ ಅಲ್ಲಿ ಆಡಳಿತ ಮಂಡಳಿ, ಅಲ್ಲಿನ ಸಿಬ್ಬಂದಿಗಳು ಅವರಿಗೆ ಹೂಗುಚ್ಛವನ್ನ ಕೊಟ್ಟು ಶಾಲ್ ಹೊದಿಸಿ ವೆಲ್ಕಮ್ ಮಾಡಿಕೊಂಡ್ರು. ಅಲ್ಲಿಂದ ದೇವರ ಸನ್ನಿಧಾನದವರೆಗೂ ನಡ್ಕೊಂಡು ಬರೋ ಮುಖಾಂತರ ದೇವಿಯ ದರ್ಶನವನ್ನ ಈಗ ಪಡ್ಕೊಳ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇದೆ. ಅವ್ರನ್ನ ಆಡಳಿತ ಮಂಡಳಿ ಅದ್ದೂರಿಯಾಗಿ ವೆಲ್ಕಮ್ ಮಾಡ್ಕೊಳ್ತು. ಅದು ಒಂದು ಕಡೆ. ಮತ್ತೊಂದು ಕಡೆ ಚಾಮುಂಡಿ ಬೆಟ್ಟದಲ್ಲಿ ಸ್ಪೆಷಲ್ ಆಗಿ ನಿರ್ಮಾಣ ಮಾಡಿರೋ ಆ ಒಂದು ಸ್ಟೇಜ್, ಅದರ ಲೈವ್ ಗಮನಿಸ್ತಾ ಇದ್ದೀರಿ. ಕಲಾವಿದರ ತಂಡ ಈಗಾಗಲೇ ಬೀಡು ಬಿಟ್ಟಿದೆ. ಸಿದ್ದರಾಮಯ್ಯನವರು ಜೊತೆಗೆ ಹಲವು ಸಚಿವರು, ಆಮೇಲೆ ಮುಖ್ಯ ಗಣ್ಯರು ನಾಡೋಜ ಹಂಪ ನಾಗರಾಜಯ್ಯ ಅವರನ್ನ ಅದ್ದೂರಿಯಾಗಿ ವೆಲ್ಕಮ್ ಮಾಡಿಕೊಂಡು ಅವರ ಮುಖಾಂತರ ದೇವಿಗೆ ಪುಷ್ಪಾರ್ಚನೆಯನ್ನ ಮಾಡಿಸುವ ಮೂಲಕ ಈ ಕಾರ್ಯಕ್ರಮಕ್ಕೆ ಅದ್ದೂರಿ ಚಾಲನೆ ಸಿಗುತ್ತೆ, ಅಫಿಷಿಯಲ್ ಚಾಲನೆ ಸಿಗುತ್ತೆ. ಸಿದ್ದರಾಮಯ್ಯನವರು ದೇವಸ್ಥಾನದ ಒಳಗಡೆ ಹೋಗ್ತಾ ಇರುವಂತಹ ಸಂದರ್ಭದ ವಿಷಲ್ಸ್ ಇದು. ಅವರನ್ನ ಆಡಳಿತ ಮಂಡಳಿ ವೆಲ್ಕಮ್ ಮಾಡಿಕೊಂಡು ಬರಮಾಡಿಕೊಂಡು ಈಗ ಸದ್ಯದಲ್ಲಿ ಚಾಮುಂಡಿ ತಾಯಿಯ ದರ್ಶನವನ್ನು ಪಡ್ಕೊಳ್ತಾ ಇದ್ದಾರೆ. ಇವತ್ತು ನವರಾತ್ರಿಯ ಮೊದಲ ದಿನ, ಶೈಲಪುತ್ರಿಯ ಅವತಾರವೆತ್ತಿರೋ ದೇವಿಗೆ ವಿಶೇಷ ಪೂಜೆಯನ್ನ ಜರುಗಿಸಲಾಗಿದೆ. ಸಿದ್ದರಾಮಯ್ಯನವರು ಕೂಡ ಅದರಲ್ಲಿ ಭಾಗಿಯಾಗಿ ಈಗ ವಿಶೇಷ ಪೂಜೆಯನ್ನು ಸಲ್ಲಿಸಿ ತದನಂತರ ವೇದಿಕೆಯ ಬಳಿ ಹೋಗ್ತಾರೆ. ವೇದಿಕೆಯ ಬಳಿ ಸಿದ್ದರಾಮಯ್ಯನವರ ಜೊತೆಗೆ ಹಲವು ಸಚಿವರು ಹೋಗ್ತಾರೆ. ಅವರ ಪಕ್ಕದಲ್ಲಿ ನಾಡೋಜ ಹಂಪ ನಾಗರಾಜಯ್ಯ ಅವರು ಕೂಡ ಇರ್ತಾರೆ. ಅಲ್ಲಿಂದ ಕಿಕ್ ಸ್ಟಾರ್ಟ್ ಆಗುತ್ತೆ. ವಿವಿಧ ಕಲಾ ತಂಡಗಳು ಕಲಾ ಪ್ರದರ್ಶನವನ್ನು ಮಾಡ್ತಾ ಇವೆ. ಈಗಾಗಲೇ ಗಮನಿಸ್ತಾ ಇದ್ದೀವಿ ಅದನ್ನು. ಮತ್ತೊಂದು ಕಡೆ ವೇದಿಕೆಯ ಬಲಭಾಗದಲ್ಲಿ ಬೆಳ್ಳಿಯ ರಥದಲ್ಲಿ ಉತ್ಸವ ಮೂರ್ತಿ ವಿರಾಜಮಾನಳಾಗಿ ಕೂತಿದ್ದಾಳೆ. ಪುಷ್ಪ ಅಲಂಕಾರವನ್ನ ಮಾಡಲಾಗಿದೆ. ಓಕೆ, ದಸರಾ ಲೈವ್ ಕವರೇಜ್ ನಮ್ಮ ಪ್ರತಿನಿಧಿಗಳೆಲ್ಲರೂ ಕೂಡ 9 ದಿನ ಕೂಡ ನೀಡ್ತಾರೆ. ಅಲ್ಲಿ ಏನೆಲ್ಲ ಕಾರ್ಯಕ್ರಮ ನಡೀತಾ ಇದೆ, ಯಾವ ರೀತಿ ಇದೆ ಸಂಭ್ರಮ, ಎಲ್ಲದ್ರ ಬಗ್ಗೆನೂ ಕೂಡ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಎಲ್ಲ ಕೊಲೀಗ್ಸ್ ಕೂಡ. ಸಂಜಯ್ ಇದ್ದಾರೆ ನನ್ನ ಪ್ರತಿನಿಧಿ, ಜೊತೆಗೆ ರಕ್ಷಾ ಇದ್ದಾರೆ ನಮ್ಮ ಪ್ರತಿನಿಧಿ, ಮೈಸೂರು ಅರಮನೆ ನೇರ ಸಂಪರ್ಕದಲ್ಲೇ ಇದ್ದಾರೆ, ಸಾಗರ್ ಕೂಡ, ಚಾಮುಂಡಿ ಬೆಟ್ಟದಲ್ಲಿ ರಂಗಸ್ವಾಮಿ ಅವರಿದ್ದಾರೆ. ಸೊ ಇವರೆಲ್ಲರೂ ಕೂಡ ಕಂಪ್ಲೀಟ್ ಆಗಿ 9 ದಿನ ಅಲ್ಲಿ ಏನೆಲ್ಲ ಕಾರ್ಯಕ್ರಮಗಳು ನಡೆಯುತ್ತೆ, ಹೇಗಿದೆ ಸಂಭ್ರಮ, ಎಲ್ಲವನ್ನು ಕೂಡ ಮೆಗಾ ಕವರೇಜ್ ಇದು ನೀಡ್ತಾರೆ. ನೀವೇನಾದ್ರೂ ದಸರಾ ಹಬ್ಬವನ್ನ ಹೋಗಿ ಅಲ್ಲಿ ಸಂಭ್ರಮಿಸೋದಕ್ಕೆ ಆಗಲ್ಲ ಅಂದ್ರೆ ವಿಸ್ತಾರ ನ್ಯೂಸ್ನಲ್ಲೇ ನೋಡಿ ಅದನ್ನ ಸಂಭ್ರಮಿಸಬಹುದು. ಎಸ್, ಈಗ ರಂಗಸ್ವಾಮಿ ಅವರನ್ನ ನಾನು ಮಾತಾಡ್ತೀನಿ. ರಂಗಸ್ವಾಮಿ, ಹೇಗಿದೆ ದಸರಾ ಹಬ್ಬದ ಸಂಭ್ರಮ ಚಾಮುಂಡಿ ಬೆಟ್ಟದಲ್ಲಿ, ಏನಾಗ್ತಾ ಇದೆ ಅಲ್ಲಿ? ಓಕೆ, ಅಲ್ಲಿ ಜನ ಹೋಗ್ತಾ ಇದ್ದಾರೆ ಅಲ್ಲಿ. ಸೊ ಹೀಗಾಗಿ ಅಲ್ಲಿ ಅಪ್ಡೇಟ್ಸ್ ಅನ್ನ ಕೊಡೋದಕ್ಕೆ ಆಗ್ತಾ ಇಲ್ಲ. ಬಟ್ ಮತ್ತೊಮ್ಮೆ ನಿಮ್ಮನ್ನ ಸಂಪರ್ಕಿಸ್ತೀವಿ. ಅದರ ಜೊತೆಗೆ ಮೈಸೂರು ಅರಮನೆಯಿಂದ ನಮ್ಮ ಕೊಲೀಗ ರಕ್ಷಾ ಫಾರ್ ದ ವೆರಿ ಫಸ್ಟ್ ಟೈಮ್ ಅವರು ಹೋಗಿ ಅಲ್ಲಿ ರಿಪೋರ್ಟ್ ಮಾಡ್ತಾ ಇದ್ದಾರೆ. ಸಂಜಯ್ ಅವರು ಕೂಡ ಇದ್ದಾರೆ ನಮ್ಮ ಪ್ರತಿನಿಧಿ. ಅದರ ಜೊತೆಗೆ ಈಗ ಅಲ್ಲಿ ಯಾವ ರೀತಿ ಇದೆ ಸಿದ್ಧತೆ, ಎಲ್ಲದ್ರ ಬಗ್ಗೆ ಡೀಟೇಲ್ಸ್ ಅನ್ನ ನೀಡ್ತಾರೆ ನಮ್ಮ ಪ್ರತಿನಿಧಿ ರಂಗಸ್ವಾಮಿ, ಹೇಗಿದೆ ಅಲ್ಲಿ ಸಿದ್ಧತೆ, ಏನಾಗ್ತಾ ಇದೆ ಚಾಮುಂಡಿ ಬೆಟ್ಟದಲ್ಲಿ? ಈಗಾಗಲೇ ದೇವರ ದರ್ಶನಕ್ಕೆ ಗಣ್ಯರು ತೆರಳಿದ್ದಾರೆ. ಇನ್ನು ಕೆಲವೇ ನಿಮಿಷಗಳಲ್ಲಿ ವೇದಿಕೆಗಳ ಮೇಲ್ಭಾಗ ಬರ್ತಾರೆ. ವೇದಿಕೆ ಕೇಳಿಸ್ತಿಲ್ವಾ? ಮಾಡಿ ರಂಗಸ್ವಾಮಿ. ಓಕೆ, ಬೆಟ್ಟದಲ್ಲಿ ಸ್ವಲ್ಪ ನೆಟ್ವರ್ಕ್ ಇಶ್ಯೂಸ್ ಇದೆ. ಅವರು ಎಲ್ಲ ಅಪ್ಡೇಟ್ಸ್ ಅನ್ನ ನೀಡ್ತಾರೆ ಅಲ್ಲಿ ಏನಾಗ್ತಾ ಇದೆ ಅಂತ. ಅದರ ಜೊತೆಯಲ್ಲಿ ನಾವು ಒಂದಷ್ಟು ಮಾಹಿತಿಯನ್ನು ಕೊಡ್ತಾ ಹೋಗ್ತೀವಿ ಏನಾಗ್ತಾ ಇದೆ ಅಲ್ಲಿ ಅಪ್ಡೇಟ್ಸ್ ಅಂತ. ನೋಡ್ತಾ ಇದ್ದೀರಾ ದೃಶ್ಯಾವಳಿಗಳಲ್ಲಿ ಕಲಾ ತಂಡಗಳು ಅದ್ಭುತವಾದ ಪ್ರದರ್ಶನವನ್ನು ಕೂಡ ಅಲ್ಲಿ ನೀಡ್ತಾ ಇದೆ. ಎಲ್ಲರಿಗೂ ಅದ್ದೂರಿಯಾದಂಥ ಸ್ವಾಗತವನ್ನು ಕೊಟ್ಟಿದ್ದಾರೆ ಎಲ್ಲ ಕಲಾ ತಂಡಗಳು ಕೂಡ.
ಕೊಡಲಿದ್ದಾರೆ. ಇನ್ನು ಈಗಾಗಲೇ ಚಾಮುಂಡಿ ಬೆಟ್ಟದ ಮೇಲ್ಭಾಗದಲ್ಲಿರುವಂತಹ ಅಲಂಕಾರದ ದೃಶ್ಯಗಳನ್ನ ನೀವು ಗಮನಿಸಬಹುದು. ದೇವಸ್ಥಾನದ ಮುಂಭಾಗದಲ್ಲಿ ಒಂದು ರೀತಿಯಲ್ಲಿ ಏನು ನುಗ್ಗಲಿನ ಸನ್ನಿವೇಶ ಕಾಣಿಸ್ತಾ ಇದೆ. ಯಾಕಂತಂದ್ರೆ ಸಾರ್ವಜನಿಕರಿಗೆ ಪ್ರವೇಶಕ್ಕೆ ಅವಕಾಶವನ್ನ ಕಲ್ಪಿಸಿರ್ಲಿಲ್ಲ. ಕೇವಲ ಗಣ್ಯರು ಹೊರಗಡೆ ಬಂದ ನಂತರದಲ್ಲಿ ಸಾರ್ವಜನಿಕರಿಗೆ ವ್ಯವಸ್ಥೆಯನ್ನ ಮಾಡಲಾಗುತ್ತೆ. ದಿವ್ಯಾ, ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.